ದ್ವಿತೀಯ PUCಯಲ್ಲಿ ರಾಜ್ಯಶಾಸ್ತ್ರವನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ 1 ಮೊನ್ನೆ ನಡೆದಂಥ ಈ ಪೂರ್ವ ಸಿದ್ಧತಾ ಪರೀಕ್ಷೆಯ ಸಂಪೂರ್ಣ ಉತ್ತರಗಳನ್ನು ನಾವೀಗ ನೋಡೋಣ. ನೋಡಿ, ಕೆಳಗಿನ ಚಿತ್ರವನ್ನು ಗುರುತಿಸಿ ಅದು ಯಾವಾಗ ಜಾರಿಗೆ ಬಂದಿತ್ತು ಅಂತ ಕೇಳಿದ್ರು. 26ನೇ ಜನವರಿ 1950. ನೋಟಾ ವಿವರಿಸಿ. ನನ್ ಆಫ್ ದ ಅಬೋವ್. ಅಖಿಲ ಭಾರತ ಸೇವೆಗಳಿಗೆ ಒಂದು ಉದಾಹರಣೆ ಭಾರತೀಯ ಆಡಳಿತ ಸೇವೆ. ಮನುಸ್ಮೃತಿಯನ್ನು ಅಳವಡಿಸಿದ ಇಸ್ವಿ ಕ್ರಿಸ್ತಪೂರ್ವ 185. ಪೆರಿಸ್ಟ್ರಾಯ್ಕ್ ಮತ್ತು ಗ್ಲಾಸ್ನಾಟ್ಸ್ ಆರ್ಥಿಕ ಸುಧಾರಣೆ ಜಾರಿಗೊಳಿಸಿದವರು ಮಿಖಾಯಿಲ್ ಗೋರ್ಬಚೇವ್. ನೋಡಿ, ಇದನ್ನು ಬಹಳಷ್ಟು ಸಾರಿ ಕೇಳಿದ್ದಾರೆ. ಡಯಾರ್ಕಿಯನ್ನು ದ್ವಿಸರ್ಕಾರಿ ವ್ಯವಸ್ಥೆ ಅನ್ನುತ್ತೇವೆ. ಕೃಷಿ ರೈತರ ಮೂಲ ಕಸುಬು ಆಗಿದೆ. ಸ್ವೀಡನ್ನ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆ ಒಂಬಡ್ಸ್ಮನ್. ಶಿಕ್ಷಣ ವಿಷಯವು ಸಮವರ್ತಿ ಪಟ್ಟಿಯಲ್ಲಿ ಬರುತ್ತದೆ. ರಾಜ್ಯದ ಒಟ್ಟು ಮೊತ್ತದ ಸಾಮರ್ಥ್ಯ ಮತ್ತು ಬಲವನ್ನು ರಾಷ್ಟ್ರೀಯ ಶಕ್ತಿ ಅನ್ನುತ್ತೇವೆ. ಇನ್ನು ಹೊಂದಿಸಿ ಬರೆಯಿರಿ. ನೋಡಿ, ಎಲ್ಲ ಹೊಂದಿಸಿ ಕೊಟ್ಟಿದ್ದಾರೆ. ಪಕ್ಷಾಂತರ ನಿಷೇಧ ಕಾಯ್ದೆ ರಾಜೀವ್ ಗಾಂಧಿ. ಸತಿ ಪದ್ಧತಿ ನಿಷೇಧ ರಾಜಾರಾಮ್ ಮೋಹನ್ ರಾಯ್. WTO ವಿಶ್ವ ವ್ಯಾಪಾರಿ ಸಂಘಟನೆ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತ. ಸಾರ್ಕ್ನ ಶಿಲ್ಪಿ ಜಿಯಾ ಉರ್ ರೆಹಮಾನ್. ಬಂಗಬಂಧು ಶೇಖ್ ಮುಜಿಬುರ್ ರೆಹಮಾನ್ ಅವ್ರನ್ನ ಹಾಗೆ ಕರೀತಾರೆ. ಇನ್ನು ಪ್ರತಿಯೊಂದಕ್ಕೂ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಆರ್ಥಿಕ ತಾರತಮ್ಯ ಅಂದ್ರೇನು? ಎಲ್ಲರಿಗೂ ಆರ್ಥಿಕ ವಿಚಾರಗಳಲ್ಲಿ ಸಮಾನ ಅವಕಾಶವನ್ನು ನೀಡದಿರುವುದೇ ಆರ್ಥಿಕ ತಾರತಮ್ಯ. ಪಶ್ಚಿಮ ಘಟ್ಟ ಚಳವಳಿಯನ್ನು ಯಾರು ಆರಂಭಿಸಿದರು? ಕರ್ನಾಟಕದ ಮಲೆನಾಡು ಪ್ರದೇಶ, ಶಿವಮೊಗ್ಗ, ಕಳಸ, ಶೃಂಗೇರಿಯಲ್ಲಿಯ ಪರಿಸರವಾದಿಗಳು. ಅಂತಾರಾಷ್ಟ್ರೀಯ ಸಂಬಂಧಗಳು ಅಂದರೆ ಇದರ ಅರ್ಥ ಏನು? ಅಂತಾರಾಷ್ಟ್ರೀಯ ಸಂಬಂಧ ಎಂಬುದು ಅಂತಾರಾಷ್ಟ್ರೀಯ ವ್ಯವಸ್ಥೆಯೊಳಗೆ ರಾಷ್ಟ್ರಗಳ ನಡುವೆ ಅಥವಾ ವಿವಿಧ ಸಂಘಟನೆಗಳ ಸದಸ್ಯರ ನಡುವೆ ಉಂಟಾಗುವ ಪ್ರಕ್ರಿಯೆಗಳ ಅಧ್ಯಯನವಾಗಿರುತ್ತದೆ. ಭಾರತ ಸಂವಿಧಾನದ ಯಾವ ವಿಧಿ ವಿದೇಶಾಂಗ ನೀತಿಯ ಬಗ್ಗೆ ಉಲ್ಲೇಖ ಮಾಡುತ್ತದೆ? 51ನೇ ವಿಧಿ. ಬಾಂಗ್ಲಾದೇಶ ಎಂದು ಉದಿಸಿದ್ದು 1971ರಲ್ಲಿ. ಇನ್ನು ಪ್ರತ್ಯಕ್ಷ ಚುನಾವಣೆ ಎಂದ್ರೇನು? ಉದಾಹರಣೆ ಕೊಡಿ. ನೋಡಿ, ದೇಶದಲ್ಲಿನ ಎಲ್ಲ ಮತದಾರರು ತಾವೇ ಮತಗಟ್ಟೆಗೆ ಹೋಗಿ ತಮಗೆ ಬೇಕಾದ ಅಭ್ಯರ್ಥಿಗಳಿಗೆ ರಹಸ್ಯ ಮತದಾನದ ಮೂಲಕ ಮತ ಚಲಾಯಿಸುವ ಪದ್ಧತಿಯೇ ಪ್ರತ್ಯಕ್ಷ ಅಥವಾ ನೇರ ಚುನಾವಣೆ. ಉದಾಹರಣೆಗೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆ ಚುನಾವಣೆ ಪದ್ಧತಿ. ಕೆಳಗಿನ ಚಿತ್ರವನ್ನು ಗುರುತಿಸಿ ಮತ್ತು ಸೇವೆಗಳನ್ನು ತಿಳಿಸಿ ಎಂದಿದ್ದರು. ಇದು ಭಾರತೀಯ ವಿದೇಶಾಂಗ ಸೇವೆ, ಭಾರತೀಯ ಅಂಚೆ ಸೇವೆ. ಇನ್ನು ಜಿಲ್ಲಾಧಿಕಾರಿಯ 2 ಕಾರ್ಯಗಳನ್ನು ಬರೆಯಿರಿ ಎಂದಿದ್ದಾರೆ. ನೋಡಿ, ಪ್ರತಿಯೊಂದನ್ನು ಓದ್ತಾ ಹೋಗೋದಿಲ್ಲ, ನೋಡ್ತಾ ಹೋಗಿ. ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ದಂಡಾಧಿಕಾರಿ ಮತ್ತು ಕಂದಾಯ ಕಾರ್ಯಗಳು. ಹಿಂದೂ ವಿಡೋಸ್ ಹೋಮ್ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆ ಆಯಿತು? ಪೂನಾದಲ್ಲಿ 1899ರಲ್ಲಿ. ಕರ್ನಾಟಕದ ಯಾವ ಮುಖ್ಯಮಂತ್ರಿ ಯಾವಾಗ ಲೋಕಾಯುಕ್ತ ಸಂಸ್ಥೆಯನ್ನು ಅಸ್ತಿತ್ವಕ್ಕೆ ತಂದರು? ರಾಮಕೃಷ್ಣ ಗುಡಿ 1984ರಲ್ಲಿ. ಹೊರಗುತ್ತಿಗೆ ಅಂದ್ರೇನು? ನೋಡ್ತಾ ಹೋಗಿ. ಯಾವ ಆಧಾರದ ಮೇಲೆ ಶಕ್ತಿ ಬಣಗಳು ವಿಂಗಡಣೆಯಾಗಿವೆ? ಸೈದ್ಧಾಂತಿಕ ಭಿನ್ನಾಭಿಪ್ರಾಯದ ಆಧಾರದ ಮೇಲೆ ವಿಂಗಡಣೆಯಾಗಿವೆ. NSCಗೆ ಸೇರಿದ ಯಾವುದಾದರೂ 2 ರಾಷ್ಟ್ರಗಳನ್ನು ಹೆಸರಿಸಿ. ಅಮೇರಿಕ, ರಷ್ಯಾ, ಬ್ರಿಟನ್. 5 ಅಂಕದ ಪ್ರಶ್ನೆಗಳು. 1947ರ ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯಾಂಶಗಳು. ನೋಡ್ತಾ ಹೋಗಿ. ನೋಡಿ, ಏನಿತ್ತು ಮುಖ್ಯಾಂಶಗಳು? ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯಾಂಶಗಳು. ಇನ್ನು ಪಟೇಲ್ ಸ್ಕೀಮ್ ಅನ್ನು ವಿವರಿಸಿ. ನೋಡಿ, ಪ್ರಾಂತ್ಯಗಳ ಏಕೀಕರಣ ಪ್ರಕ್ರಿಯೆಯು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೇತೃತ್ವದಲ್ಲಿ 3 ಹಂತಗಳಲ್ಲಿ ಜರುಗಿತು. ಅದನ್ನು ಪಟೇಲ್ ಸ್ಕೀಮ್ ಎನ್ನುವರು. ಅದರ ಪ್ರಕಾರ ಏನೇನಾಯಿತು ಅನ್ನೋದನ್ನು ಇಲ್ಲಿ ಬರೆಯಲಾಗಿದೆ. ಇನ್ನು 5 ಅಂಕದ ಪ್ರಶ್ನೆಗಳು. ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ವಿವರಿಸಿ. ನೋಡಿ, ವೃತ್ತಿ ನಿರತ ವರ್ಗ, ಅಧಿಕಾರ ಶ್ರೇಣಿ ಪದ್ಧತಿ, ರಾಜಕೀಯ ತಾಟಸ್ಥ್ಯ, ಅನಾಮಧೇಯತೆ, ನಿಷ್ಪಕ್ಷಪಾತತೆ, ಸೇವಾ ಮನೋಭಾವ, ಕಾಯಂ, ಕಾನೂನು ಮಿತಿ, ವಿಶೇಷ ತರಬೇತಿ. ಇನ್ನು ಮಹಿಳಾ ಚಳುವಳಿಯ ಕಾರಣಗಳು. ನೋಡಿ, ಅಸಮಾನತೆ, ವರದಕ್ಷಿಣೆ ಪಿಡುಗು, ಮಾನವ ಹಕ್ಕುಗಳ ಸಂರಕ್ಷಣೆ ಮಾಡದಿರುವುದು, ಲಿಂಗಾಧಾರಿತ ಸಾಮಾಜಿಕ ವ್ಯವಸ್ಥೆ, ಲೈಂಗಿಕ ಹಿಂಸಾಚಾರ, ಕೌಟುಂಬಿಕ ಹಿಂಸೆ, ಇವನ್ನೆಲ್ಲ ಬರೀಬೇಕಾಗ್ತದೆ. ಇನ್ನು 86ನೇ ಸಂವಿಧಾನ ತಿದ್ದುಪಡಿಯ ಕಾಯ್ದೆಯ ಪ್ರಕಾರ ಅನಕ್ಷರತಾ ನಿವಾರಣೆಗೆ ಸಂವಿಧಾನ ಕೈಗೊಂಡಿರುವ ಕ್ರಮಗಳು. ನೋಡಿ, ಏನೇನು ಅನ್ನೋದನ್ನು ಇಲ್ಲಿ ನೋಡಬೇಕು. ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ಬೋದು ನೀವು. ಅಸ್ಮಿತೆ ರಾಜಕಾರಣದ ಉಗಮಕ್ಕೆ ಕಾರಣಗಳು.
ಅಸ್ಮಿತೆಯ ರಾಜಕೀಯ ಎಂಬುದು ಜನಾಂಗ, ಭಾಷೆ, ಧರ್ಮ, ಲಿಂಗ ಇವುಗಳ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಅಸ್ತಿತ್ವವನ್ನು ಸಾಧಿಸಲು ಸಹಕಾರಿಯಾಗುತ್ತದೆ. ಉಗಮಕ್ಕೆ ಕಾರಣಗಳೇನೇನು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇನ್ನು ಭಾರತ ಸಂವಿಧಾನದಲ್ಲಿ ಉಲ್ಲೇಖಿತವಾದಂತೆ ಅಧಿಕಾರ ವಿಕೇಂದ್ರೀಕರಣ ನೋಡಿ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ, ಶೇಷಾಧಿಕಾರ ಇವನ್ನ ನೀವು ಸ್ವಲ್ಪ ವಿವರಣೆ ಕೊಡಬೇಕು. ಓಕೆ. ಇನ್ನು ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆ 32ನೇ ಪ್ರಶ್ನೆ ನೋಡಿ. ರಾಜ್ಯದ ಪರಮಾಧಿಕಾರ, ರಾಷ್ಟ್ರೀಯ ಶಕ್ತಿ, ರಾಷ್ಟ್ರೀಯ ಹಿತಾಸಕ್ತಿ. ಇನ್ನು ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆ ನೋಡಿ, ಶಕ್ತಿ ಬಣಗಳು, ರಾಷ್ಟ್ರಾಧಿಪತ್ಯ ಮತ್ತು ಧ್ರುವೀಕರಣ, ಶಕ್ತಿ ಸಮತೋಲನ. ವಿಶ್ವಸಂಸ್ಥೆಯ ಧ್ಯೇಯೋದ್ದೇಶಗಳು ನೋಡಿ, ಏನೇನು ಧ್ಯೇಯೋದ್ದೇಶಗಳು ಮುಖ್ಯವಾಗಿ. ಇನ್ನು 10 ಅಂಕದ ಪ್ರಶ್ನೆಗಳು. ಭಾರತ ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯಗಳು ನೋಡಿ, ಮುಖ್ಯ ಆಯುಕ್ತರ ನೇಮಕ, ಆಯುಕ್ತರ ಅಧಿಕಾರಾವಧಿ, ವೇತನ ಮತ್ತು ಇತರೆ ಸವಲತ್ತುಗಳು, ಪದಚ್ಯುತಿ ವಿಧಾನ. ಸಂಕ್ಷಿಪ್ತವಾಗಿ ಒಂದೊಂದು ಎರಡೆರಡು ಲೈನ್ನ ಮೇನ್ ಪಾಯಿಂಟ್ಸ್ ಹೇಳಬೇಕು. ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗುವ ಅಡಚಣೆಗಳು ಮತ್ತು ಪರಿಹಾರೋಪಾಯಗಳು ನೋಡಿ. ಏನು ಅಡಚಣೆಗಳು? ಬಡತನ, ಜನಸಂಖ್ಯಾ ಸ್ಫೋಟ, ಪ್ರಾದೇಶಿಕ ಅಸಮತೋಲನ, ಸಾಮಾಜಿಕ ಮತ್ತು ರಾಜಕೀಯ ಕ್ಷೋಭೆ, ರಾಜಕೀಯ ಬಿಕ್ಕಟ್ಟು. ನಿವಾರಣೋಪಾಯ, ರಾಜಕೀಯ ಸ್ಥಿರತೆ, ಆದ್ಯತೆಗಳ ಆಯ್ಕೆ. ಇನ್ನು ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗುವ ಅಡಚಣೆಗಳು, ಪರಿಹಾರೋಪಾಯಗಳಾಯಿತು. ಪರಿಹಾರೋಪಾಯಗಳು ಅಡೆತಡೆಗೆ ಪರಿಹಾರೋಪಾಯಗಳು. ಕಾರ್ಯಕ್ರಮಗಳ ಪರಿಣಾಮಕಾರಿ ಅನುಷ್ಠಾನ, ಮಿಶ್ರ ಆರ್ಥಿಕತೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅನುಷ್ಠಾನ, ನಾಗರಿಕ ಸಮಾಜದ ಪಾತ್ರ. ಇನ್ನು ಜಾಗತೀಕರಣದ ಅರ್ಥ, ಮಹತ್ವ ಮತ್ತು ರಾಜಕೀಯ ಪರಿಣಾಮಗಳು. ಜಾಗತೀಕರಣದ ಅರ್ಥ ಮತ್ತು ಮಹತ್ವ, ಆಮೇಲೆ ರಾಜಕೀಯ ಪರಿಣಾಮಗಳು ಏನೇನು. ಮಹತ್ವ ತುಂಬ ಡಿಟೇಲ್ ಆಗಿ ಕೊಟ್ಟಿದ್ದಾರೆ, ನೀವು ಅದರಲ್ಲಿ ಇಂಪಾರ್ಟೆನ್ಸನ್ನು ಬರೀಬೇಕು. ಪರಿಣಾಮ ಏನೇನು? ಶಕ್ತಿ ರಾಷ್ಟ್ರಗಳ ಒತ್ತಡ, ಪರಮಾಧಿಕಾರಕ್ಕೆ ಧಕ್ಕೆ, ಸಾಂಸ್ಕೃತಿಕ ದಾಳಿ, ಜೀವನ ಶೈಲಿಗೆ ಗುಲಾಮರಾಗುತ್ತಾರೆ, ಸಾಲ ಮನ್ನಾ ರದ್ದುಗೊಳಿಸುವುದು, ರಾಜಕೀಯ ಅಸ್ಥಿರತೆ, ಸಮೂಹ ಮಾಧ್ಯಮಗಳ ಮೇಲೆ ನಿಯಂತ್ರಣ. ಇನ್ನು ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳು ನೋಡಿ. ಅಲಿಪ್ತ ನೀತಿ, ಸಾಮ್ರಾಜ್ಯಶಾಹಿ ಮತ್ತು ವಸಾಹತುಶಾಹಿಗೆ ವಿರೋಧ, ವಿಶ್ವಸಂಸ್ಥೆಯಲ್ಲಿ ನಂಬಿಕೆ, ಗುರಿ ಮತ್ತು ಮಾರ್ಗ, ವರ್ಣಭೇದ ಮತ್ತು ಜನಾಂಗೀಯ ತಾರತಮ್ಯಕ್ಕೆ ವಿರೋಧ. ಇನ್ನು ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳು: ಪಂಚಶೀಲ ತತ್ವಗಳು, ಕಾಮನ್ವೆಲ್ತ್ ದೇಶಗಳೊಂದಿಗೆ ಒಪ್ಪಂದ, ನಿಶಸ್ತ್ರೀಕರಣ, ವಿಭಜಿತ ರಾಷ್ಟ್ರಗಳ ಬಗ್ಗೆ ಅನುಕಂಪ, ಚಿಕ್ಕ ರಾಷ್ಟ್ರಗಳ ಬಗ್ಗೆ ಒಲವು, ಆಫ್ರಿಕಾ ಏಷ್ಯಾದ ರಾಷ್ಟ್ರಗಳ ಬಗ್ಗೆ ವಿಶೇಷ ಆಸಕ್ತಿ. ನೋಡಿ, ಇಲ್ಲಿವರೆಗೆ ನಿಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸಂಪೂರ್ಣ ಉತ್ತರಗಳನ್ನು ನೋಡಿದೆವು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಈಗಾಗಲೇ ನಿಮ್ಮ ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ಕೂಡ ಮಾಡಿದ್ದೀವಿ. ಅದನ್ನು ತಪ್ಪದೆ ನೋಡಿ ಮತ್ತೆ ಭೇಟಿಯಾಗೋಣ.